ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಸೊ ಇವತ್ತು ಅಮ್ಮ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆನ್ನೆ ಅಪ್ಪದು ಬರ್ಡೇ ಇತ್ತು, ಅದಕ್ಕೆ ಡಿನ್ನರ್ಗೆಲ್ಲ ಹೋಗಿದ್ವಿ. ಲೇಟ್ ಆಯಿತು ಅಂತ ಇಲ್ಲೇ ಅಮ್ಮ ಮನೆಗೆ ರಿಟರ್ನ್ ಬಂದು ಇಲ್ಲೇ ನೈಟೆಲ್ಲ ಮಲಗಿ ಇವಾಗ ಎದ್ದಿದ್ದೀನಿ. ಅಮ್ಮ ಪೂಜೆ ಎಲ್ಲ ಮುಗಿಸಿದ್ದಾರೆ. ಇವತ್ತು ಸಂಕಷ್ಟಹರ ಚತುರ್ಥಿ, ಭಾನುವಾರ ಬಂದಿದೆ, ಅದಕ್ಕೆ ನಾನ್ ವೆಜ್ ಏನೂ ಮಾಡಿಲ್ಲ. ಇವಾಗ ಶಾಪಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ವಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆಯಲ್ಲ, ಅದಕ್ಕೆ ಸ್ಯಾರಿ ಮತ್ತು ಸ್ವಲ್ಪ ಸಿಲ್ವರ್ ಎಲ್ಲ ತೊಗೋಬೇಕಿತ್ತು. ಅದಕ್ಕೆ ಇವಾಗ ಕೋಲಾರಲ್ಲಿರುವಂಥ ಬಿ ಆರ್ ಮುನಿಯಪ್ಪ ಶಾಪ್ ಅನ್ನೋ ಶಾಪಿಗೆ ಬಂದಿದ್ದೀವಿ. ಸೊ ಯೂಶ್ವಲಿ ಸ್ಯಾರಿ ನಾನು ಇಲ್ಲೇ ತೊಗೊಳ್ತೀನಿ. ಒಂದು ವೇಳೆ ಇಲ್ಲಿ ಕಲೆಕ್ಷನ್ ನನಗೆ ಇಷ್ಟ ಆಗಲಿಲ್ಲ ಅಂದರೆ ಅಷ್ಟೇ ಬೇರೆ ಕಡೆ ಹೋಗ್ತೀನಿ. ಸೊ ಈ ಪ್ರತಿ ಸಲನೂ ಅಂದ್ಕೊಳ್ತೀನಿ ದೇವತಾಗೆ ಇಲ್ಲೆಲ್ಲ ಹೋಗೋಣ ಅಂತ, ಬಟ್ ಸಮವ್ ನನಗೆ ಇಲ್ಲೇ ಸೆಲೆಕ್ಟ್ ಆಗಿಬಿಡುತ್ತೆ ಸ್ಯಾರೀಸು. ಸೊ ಹೋಗೋಕ್ಕೆ ಚಾನ್ಸಸ್ ಸಿಗ್ತಾಯಿಲ್ಲ. ತುಂಬ ಜನ ಸಬ್ಸ್ಕ್ರೈಬರ್ಸ್ ಸಹ ನನಗೆ ಸಜೆಸ್ಟ್ ಮಾಡ್ತಾ ಇದ್ದೀರಾ ದೇವತಾಗೆ ಹೋಗಿ ಅಂತ. ಸೊ ಮಾಮೂಲಿ ಡ್ರೆಸ್ಸಸ್ ಎಲ್ಲ ಅಲ್ಲಿ ಪರ್ಚೇಸ್ ಮಾಡಿದ್ದೀನಿ, ಮತ್ತು ನಾರ್ಮಲ್ ಡಿಸೈನರ್ ಸ್ಯಾರೀಸ್ನ ಸೆಲೆಕ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಅಲ್ಲಿ ಕಲೆಕ್ಷನು. ಬಟ್ ಸಮವ್ ಸಿಲ್ಕ್ ಸ್ಯಾರೀಸ್ ತೊಗೊಳೋದಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ಯಾಕಂದರೆ ಅಮ್ಮ ಮೊದಲಿಂದ ಇಲ್ಲಿ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಇಲ್ಲೇ ಬರ್ತೀನಿ, ಇಲ್ಲೇ ಸೆಲೆಕ್ಟ್ ಮಾಡ್ತೀನಿ. ಸೊ ಇವಾಗ ಒಂದು 15,000 ರೇಂಜಲ್ಲಿ ತೋರಿಸಿ ಅಂತ ಹೇಳಿದ್ವಿ. ಸೊ ಇದೆಲ್ಲ 10 to 15K ರೇಂಜಲ್ಲಿ ಇರುವಂಥ ಮೈಸೂರು ಸಿಲ್ಕ್ ಸ್ಯಾರೀಸು ಕಲೆಕ್ಷನ್ ಅಮ್ಮ ನೋಡ್ತಾ ಇದ್ದಾರೆ. ನನಗೆ ಒಂದು ಮೈಸೂರು ಸಿಲ್ಕ್ ತೊಗೊಳ್ಳೋಣ ಅಂತ ಇತ್ತು, ಬಟ್ ಸಮವ್ ನನಗೆ ಯಾವುದೂ ಅಷ್ಟು ಕಲರ್ ಕಾಂಬಿನೇಷನ್ ಅಷ್ಟು ಇಷ್ಟ ಆಗಲಿಲ್ಲ. ಇದೊಂದು ರಾಯಲ್ ಬ್ಲೂದು ಓಕೆ ಅನ್ನಿಸ್ತು, ಬಟ್ ಸ್ಟಿಲ್ ಒಂಥರ ನಾನು ಈ ಸಲ ಪಿಂಕ್ ಆ್ಯಂಡ್ ಪರ್ಪಲ್ ಥೀಮಲ್ಲಿ ಮಾಡಿರೋದ್ರಿಂದ ಪಿಂಕ್ ಕಲರ್ ಸ್ಯಾರೀಸ್ ತೊಗೊಳ್ಳೋಣ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಬಟ್ ಮೈಸೂರು ಸಿಲ್ಕಲ್ಲಿ ಯಾವುದೂ ಪಿಂಕ್ ಕಲರ್ ಇರಲಿಲ್ಲ. ಸೊ ಮೈಸೂರು ಸಿಲ್ಕಲ್ಲಿ ಅಮ್ಮಗೆ ಒಂದೆರಡು ಸ್ಯಾರೀಸ್ ತುಂಬ ಇಷ್ಟ ಆಯಿತು, ಬಟ್ 15K ಬಡ್ಜೆಟ್ ಬೇಡ ಅಂದ್ರಮ್ಮ. 10K ಒಳಗಡೆ ಸಾಕು ನನಗೆ ಸ್ಯಾರಿ. ಜಾಸ್ತಿ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ, ಸ್ಯಾರಿಗೆಲ್ಲ ಅಷ್ಟು ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರು. ಬಟ್ ಸ್ಟಿಲ್ ಕೆಲವೊಂದು 10K ಅಲ್ಲಿರೋವಂಥ ಕಲೆಕ್ಷನು ಇದೆಲ್ಲ ತೋರಿಸ್ತಿದ್ದಾರೆ. ಸಿಂಗಲ್ ಬಾರ್ಡ್ರೆಲ್ಲ ಇದೆಯಲ್ವ, ಇದೆಲ್ಲ 8K 9K ಈ ರೇಂಜಲ್ಲಿರುವಂಥ ಸ್ಯಾರೀಸು. ಬಟ್ ಸಮವ್ ಅದರಲ್ಲಿ ಏನೋ ಕಲೆಕ್ಷನ್ ಇಷ್ಟ ಆಗಿಲ್ಲ. ಫೈನಲಿ ಈ ಸಾಫ್ಟ್ ಸಿಲ್ಕ್, ಕಾಂಚೀವರಂ ಸಿಲ್ಕ್, ಈ ಥರ ಸಿಲ್ಕ್ಸಲ್ಲೂ ಸ್ವಲ್ಪ ನೋಡಿದ್ವಿ. ಇದರಲ್ಲಿ ಬಾರ್ಡರ್ ಪಿಂಕ್ ಕಲರ್ ಇದೆ, ಗ್ರೀನ್ ಸ್ಯಾರಿ. ಇದು ಅಮ್ಮಗೆ ಇಷ್ಟ ಆಯಿತು, ಬಟ್ ಸಮವ್ ನನಗೆ ಅದು ಗ್ರೀನ್ ಫುಲ್ ಸ್ಯಾರಿ ಇರೋದ್ರಿಂದ ನಂಗೆ ಬೇಡ ಅಂತ ಲೈಕ್ ಇವಾಗ ಅಮ್ಮ ನೋಡ್ತಾ ಇದ್ದಾರೆ ಲೈಕ್ ಸ್ಯಾರೀಸ್. ಅವರು ಯಾವ ಕಲರ್ ಆದರೂ ಪರವಾಗಿಲ್ಲ, ಚೆನ್ನಾಗಿರೋದು ಇರಬೇಕು ಅಂದರು. ಬಟ್ ನನಗೆ ಪರ್ಟಿಕ್ಯುಲರಾಗಿ ಅವ್ರಿಗೆ ಹೇಳಿದ್ದೆ, ನನಗೆಲ್ಲ ಪಿಂಕ್ ಕಲರ್ ಸ್ಯಾರೀಸ್ ಇರೋದೆಲ್ಲ ತೋರಿಸಿ, ನಾನು ಈ ವರ್ಷ ಪಿಂಕ್ ತೊಗೋಬೇಕು ಅಂತಿದ್ದೀನಿ ಅಂತ. ಇತ್ತೀಚೆಗೆ ತುಂಬ ಪ್ಯಾಸ್ಟಲ್ ಕಲರ್ಸೇ ತೊಗೊಂಡಿದ್ದೀನಿ. ರೀಸೆಂಟಾಗಿ ನೀವು ನೋಡಿದ್ರೆ ಎಲ್ಲ ಶಾಪಿಂಗಲ್ಲೂ ಲೈಟ್ ಕಲರ್ಸು, ಪ್ಯಾಸ್ಟಲ್ ಕಲರ್ಸೇ ಆಪ್ಟ್ ಮಾಡಿದ್ದೀನಿ. ಸೊ ಈ ಸಲ ಅಟ್ಲೀಸ್ಟ್ ಒಂದಾದರೂ ರೆಗ್ಯುಲರ್ ಕಾಂಬಿನೇಷನ್ಸ್ ಪಿಂಕ್, ಈ ಥರ ಡಾರ್ಕ್ ಪಿಂಕ್ ಈ ಥರದ್ದು ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಅಮ್ಮ ಕೆಲವೊಂದು ಸಾಫ್ಟ್ ಸಿಲ್ಕ್ ನೋಡಿದ್ರು, ತುಂಬಾ ಎಲ್ಲ ಕಲೆಕ್ಷನ್ಸ್ ಚೆನ್ನಾಗಿತ್ತು. ಮತ್ತು ನನಗೆ ಇನ್ನೊಂದು ಏನಂದರೆ, ನಂಗೆ ಬಾರ್ಡ್ರ್ಲೆಸ್ ಸ್ಯಾರಿ ಬೇಕಿತ್ತು. ಸೊ ಅದರಿಂದ ಕೆಲವೊಂದು ಸ್ಯಾರೀಸ್ನ ಇಲ್ಲಿ ನಾನು ಯಾವುದಾದ್ರು ಶಾರ್ಟ್ಲೆಸ್ ಮಾಡೋದನ್ನ ತೋರಿಸ್ತೀನಿ. ಫಸ್ಟ್ ಬಂದು ಈ ಒಂದು ಪಿಂಕ್ ಸ್ಯಾರಿ, ಇದಕ್ಕೆ ಸಿಮೆಂಟ್ ಕಲರ್ ಬ್ಲೌಸ್ ಬಂದಿತ್ತು, ಇದು ಬಾರ್ಡರ್ಲೆಸ್ಸು. ಮತ್ತು ಇವಾಗ ಕೋಲಮ್ ಡಿಸೈನ್ದು ತುಂಬ ಟ್ರೆಂಡಿಂಗಲ್ಲಿ ಬಂದಿದೆ, ಅದು ಒಂದು ಸಲ ನೋಡಿ ಅಂತ ಈ ಒಂದು ಸ್ಯಾರಿನ ತೋರಿಸಿದ್ರು. ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ಇತ್ತೀಚೆಗೆ ಈ ಒಂದು ಟ್ರೆಂಡ್ ನಡೀತಾ ಇದೀವಲ್ಲ, ಎಲ್ಲಾದರೂ ಬ್ಲೌಸ್ ಮೇಲೆ ಆಗಲಿ ಸ್ಯಾರಿ ಮೇಲೆ ಆಗಲಿ ಈ ರಂಗೋಲಿ ಡಿಸೈನು. ಸೊ ಇದು ನಂಗೆ ತುಂಬ ಇಷ್ಟ ಆಯಿತು ಕಾಂಬಿನೇಷನು. ಮತ್ತು ಡಾರ್ಕ್ ಪಿಂಕ್, ನನಗೆ ಏನು ಮನಸ್ಸಲ್ಲಿ ಇಟ್ಕೊಂಡು ಹೋಗಿದ್ನೋ ಅದೇ ಕಲರ್ ಸಿಕ್ಕಿದೆ. ಇದನ್ನು ಲಕ್ಷ್ಮಿ ಕಲರ್ ಅಂತ ಸಹ ಕರೀತಾರೆ. ಸೊ ಗ್ರೀನ್ ಆ್ಯಂಡ್ ಪಿಂಕಾ ಇಲ್ಲ ಬ್ಲೂ ಆ್ಯಂಡ್ ಪಿಂಕಾ, ಈ ಎರಡರಲ್ಲಿ ಕನ್ಫ್ಯೂಷನ್ ಇತ್ತು ಯಾವ್ದು ತೊಗೊಳ್ಳೋಣ ಅಂತ. ಮಧ್ಯದಲ್ಲಿರೋದು ಅಮ್ಮ ಸೆಲೆಕ್ಟ್ ಮಾಡಿದ್ದಾರೆ. ಬಟ್ ಸಮವ್ ನನಗೆ ಈ ಫಸ್ಟ್ ಒನ್ ಕೋಲಮ್ ಡಿಸೈನೇ ಇಷ್ಟ ಆಯಿತು, ಅದನ್ನೇ ನಾನು ಪರ್ಚೇಸ್ ಮಾಡಿದೆ. ಬಟ್ ಅಮ್ಮ ಗ್ರೀನ್ ಆ್ಯಂಡ್ ಪಿಂಕ್ ತೊಗೊಳ್ಳಿಲ್ಲ. ಆ್ಯಕ್ಚುಲಿ ಲಾಸ್ಟ್ ಇಯರ್ ನಾನು ತೊಗೊಂಡಿದ್ನಲ್ಲ ಸಿಮೆಂಟ್ ಆ್ಯಂಡ್ ಗ್ರೀನು, ಅದೇ ಸ್ಯಾರಿ ತೊಗೊಂಡ್ರೆ ಯಾವತ್ತಾದರೂ ಟ್ವಿನ್ನಿಂಗ್ ಮಾಡ್ಬೋದು, ಇಬ್ಬರು ಒಂದೇ ಥರ ಸೀರೆ ಹಾಕ್ಕೋಬೋದು ಅಂತ. ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದು ಸಿಲ್ವರ್ ಶಾಪಿಂಗಿಗೆ. ಸೊ ಬಡ್ಜೆಟ್ ಬಂದು 1 lakh ಒಳಗಡೆ ಏನಾರ ತೊಗೊಳ್ಳೋಣ ಅಂತ ಬಂದೆ. ಅಪ್ಪ ಬೇರೆ 10K ಕೊಟ್ಟಿದ್ರು ಗೌರಿ ಬಾಗಿನ ಅಮೌಂಟ್ ಸ್ಯಾರಿ ತೊಗೋ ಅಂತ. ಸೊ ಅದಕ್ಕೆ ನಾನು ಸ್ಯಾರಿನ ಅಪ್ಪ ಕೊಟ್ಟಿದ್ದು ದುಡ್ಡಲ್ಲಿ ತೊಗೊಳೋದಕ್ಕಿಂತ ನೆನಪಿಗೆ ಏನಾದರೂ ಒಂದು ಸಿಲ್ವರ್ ಐಟಮ್ ತೊಗೊಳ್ಳೋಣ ಅಂತ ಅಪ್ಪ ಕೊಟ್ಟಿದ್ದು ಪ್ಲಸ್ ನಂದು ಸೇರಿ ಒಂದು 90K ನಂದು ಇತ್ತು ಬಡ್ಜೆಟು, ಅಪ್ಪ ಕೊಟ್ಟಿರೋದು ಒಂದು 10K. ಸೊ ಟೋಟಲ್ 1 lakhಲ್ಲಿ ಏನಾರ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀನಿ ಸಿಲ್ವರು. ಈ ಒಂದು ಗೌರಿ ತುಂಬ ಇಷ್ಟ ಆಯಿತು ನನಗೆ, ಬಟ್ ಅದು 46K ಏನೋ ಇತ್ತು.
ಸೊ ಯೂಶ್ವಲಿ ಸಿಲ್ವರ್ ಶಾಪಿಂಗ್ ಬಂದಾಗ ಎಲ್ಲ ಒಂದು ಸಲ ನೋಡ್ತೀನಿ, ಯಾವುದು ನನಗೆ ಅಷ್ಟು ಇಷ್ಟ ಆಗದಿರೋವಾಗ ಲಾಸ್ಟ್ ಆಪ್ಷನ್ ಒಂದು ಪ್ಲೇಟ್ ತೊಗೊಂಬಂದ್ಬಿಡ್ತೀನಿ. ನೀವು ನೋಡಿದ್ರೆ ನನ್ನ ಹತ್ರ ತುಂಬ ಪ್ಲೇಟ್ಸ್ ಕಲೆಕ್ಷನ್ ಇದೆ. ಸೊ ಈ ವರ್ಷ ಸಹ ಪ್ಲೇಟ್ ತೊಗೊಂಡೆ. ಅಮ್ಮ ಬಂದು ನೋಡಿ ಸೆಟ್ ಆಫ್ 3 ತೊಗೊಂಡಿದ್ದಾರೆ. ಕಳಶದ ಮೇಲೆ ಒಂದು ವೀಳ್ಯದೆಲೆ ಮತ್ತು ತೆಂಗಿನಕಾಯಿ. ಆ್ಯಕ್ಚುಲಿ ನಂದು ಬಕೆಟ್ ಲಿಸ್ಟಲ್ಲಿ ಇದೆ ಇದು, ಅಂದರೆ ಒಂದು ಬೆಳ್ಳಿ ತೆಂಗಿನಕಾಯಿ ತೊಗೋಬೇಕು ಅಂತ. ಬಟ್ ಈ ವರ್ಷ ಈ ತೊಟ್ಲು ಅಂತ ತೋರಿಸ್ತಾ ಇದ್ದಾರೆ ನೋಡಿ, ಇದು ಮತ್ತು ಒಂದು ತಟ್ಟೆ ತೊಗೊಂಡೆ. ಝೂಮ್ ಲುಕ್ಕು ಮನೆಗೆ ಬಂದಮೇಲೆ ತೋರಿಸ್ತೀನಿ. ಇಲ್ಲಿ ಜಸ್ಟ್ ಗ್ಲಿಮ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ, ಏನೇನು ನೋಡಿದ್ವಿ, ಏನೇನು ತೊಗೊಂಡ್ವಿ ಅಂತ. ಅಮ್ಮದಂತೂ ತುಂಬಾ ಚೆನ್ನಾಗಿದೆ. ಬಟ್ ಆಲ್ರೆಡಿ ನನ್ನ ಹತ್ರ ಅದು ಅಷ್ಟಲಕ್ಷ್ಮಿ ಚೊಂಬು ಮತ್ತು ವೀಳ್ಯದೆಲೆ ಇರೋದ್ರಿಂದ ನಾನು ತೆಂಗಿನಕಾಯಿ ಒಂದು ತೊಗೋಬೇಕು ಅಂತ ಹೋದೆ. ಬಟ್ ಅದು ಗ್ರಾಮ್ಸ್ ಕಡಿಮೆ ಇದೆ, ನೆಕ್ಸ್ಟ್ ಯಾವಾಗಾದರೂ ತೊಗೋಬೋದು. ಒಂದು ಸ್ವಲ್ಪ ದೊಡ್ಡದೇ ತೊಗೊಳ್ಳೋಣ, ಏನಾದರೂ ಒಂದು 400 ಗ್ರಾಮ್ಸ್ ಆ ರೇಂಜಲ್ಲಿ ಅಂತ ಬೇರೆದು ನೋಡ್ತಾ ಇದ್ದೀನಿ. ಅದರಲ್ಲಿ ನನಗೆ ಒಂದು ಪ್ಲೇಟ್ ಅಂದರೆ ಬೆಳ್ಳಿ ತಟ್ಟೆ ನೋಡಿ ಇಷ್ಟ ಆಯಿತು, ಅದು ಅಷ್ಟಲಕ್ಷ್ಮಿ ತಟ್ಟೆನೇ. ಸೊ ಫೈನಲಿ ನಾನು ಅದು ತೊಗೊಂಡೆ. ಈ ಗೌರಿನೂ ನಂಗೆ ಇಷ್ಟ ಆಯಿತು, ನೋಡಬೇಕು ನೆಕ್ಸ್ಟ್ ಯಾವಾಗಾದರೂ ಬಂದಾಗ ಈ ಥರ ಒಂದು ಮಣ್ಣಿನ ಗೌರಿ ಬದಲು ಈ ಥರ ಪರ್ಮನೆಂಟಾಗಿ ಒಂದು ಬೆಳ್ಳಿ ಗೌರಿ ತೊಗೊಂಡ್ಬಿಟ್ರೆ ಗಣೇಶ ಹಬ್ಬದ ದಿನ ಗೌರಿ ಪೂಜೆಗೆ ಇದು ಚೆನ್ನಾಗಿರುತ್ತೆ ಅಂತ ನನಗಸ್ತು. ಅದು 40K ಏನೋ ಹೇಳಿದ್ರು ಹತ್ರ. ಸೊ ಸದ್ಯಕ್ಕೆ ಬೇಡ ಅಂತ ಅಮ್ಮ ಈ ಒಂದು ಸೆಟ್ ಆಫ್ 3 ತೊಗೊಂಡ್ರು. 74,000 ಆಯಿತು ಅಮ್ಮದು ಈ 3 ಸೇರಿ. ಸೊ ನಾನು ಲೈಕ್ ನೆಕ್ಸ್ಟ್ ಇಯರು ಈ ತೆಂಗಿನಕಾಯಿ ತೊಗೊಳ್ಳೋಣ ಅಂತ ಇದ್ದೀನಿ. ಇಲ್ಲಾಂದರೆ ಗೌರಿ ಹಬ್ಬಕ್ಕೆ ದುಡ್ಡು ಅರೇಂಜ್ ಆದರೆ ಗೌರಿ ಹಬ್ಬಕ್ಕೆ ತೊಗೊಳ್ಳೋಣ ಅಂತಿದ್ದೀನಿ ತೆಂಗಿನಕಾಯಿ. ಬಟ್ ಈ ವರ್ಷ ಏನು ತೊಗೊಂಡೆ ಅಂತಂದರೆ ಬೆಳ್ಳಿ ತಟ್ಟೆ ತೊಗೊಂಡೆ. ನೀವು ನೋಡ್ತಾ ಇರ್ಬೋದು ಇವ್ರ ಹ್ಯಾಂಡ್ಸಲ್ಲಿ ಇದೆ ಅಲ್ವಾ, ಇದೆ 400 ಗ್ರಾಮ್ ಇದೆ ಅದು. ಪ್ಲಸ್ ಆ ಒಂದು ಪುಟಾಣಿ ತೊಟ್ಲು ತೋರಿಸಿದ್ನಲ್ಲ, ಅದು ಅಪ್ಪ ಕೊಟ್ಟಿದ್ದ ದುಡ್ಡಲ್ಲಿ 10K ಕೊಟ್ಟಿದ್ದರು. 10K ಕರೆಕ್ಟಾಗಿ ಆ ತೊಟ್ಲು ಬಂತು. ಸೊ ಯೂಶ್ವಲಿ ಕೃಷ್ಣ ಜನ್ಮಾಷ್ಟಮಿ ಟೈಮಲ್ಲಿ ಒಂದು ಬೆಳ್ಳಿ ತೊಟ್ಲಿಟ್ಟು ಪೂಜೆ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಸೊ ಫೈನಲಿ ಅದು 40 ಗ್ರಾಮ್ಸಲ್ಲೇ ಇತ್ತು. ಅಪ್ಪ ಕೊಟ್ಟಿದ್ದು ಈ ವರ್ಷ ಬಾಗಿನ ದುಡ್ಡಲ್ಲಿ ಈ ತೊಟ್ಲು ತೊಗೊಂಡಿದ್ದೀನಿ. ಇದೆಲ್ಲ ಝೂಮ್ ಲುಕ್ಕು ಮನೆಗೆ ರಿಟರ್ನ್ ಬಂದಮೇಲೆ ತೋರಿಸ್ತೀನಿ. ಸೊ ತುಂಬ ಜನ ಕೇಳುವಂಥ ಒಂದು ಕ್ವೇರಿ ಅಂದರೆ ಯಾವ ಶಾಪಲ್ಲಿ ನೀವು ತೊಗೊಳ್ತೀರಾ ಅಂತ. ಸೊ ನಾವು ಕೋಲಾರಲ್ಲಿರೋದ್ರಿಂದ ಕೋಲಾರಲ್ಲಿ 2 ಶಾಪ್ಸ್ ನಾನು ರೆಗ್ಯುಲರಾಗಿ ವಿಸಿಟ್ ಮಾಡ್ತೀನಿ. ಫಸ್ಟ್ ಆಪ್ಷನ್ ಅಂದು ಬಾಲಕೃಷ್ಣ ಜ್ಯುವೆಲರ್ಸು. ಸೊ ನೆಕ್ಸ್ಟು ಸತ್ಯನಾರಾಯಣ ಜ್ಯುವೆಲರ್ಸ್. ಯೂಶ್ವಲಿ ಆಲ್ಟರ್ನೇಟಿವ್ ಆಗಿ ಅಲ್ಲಿ ಇಲ್ಲಿ ತೊಗೊಳ್ತಾ ಇರ್ತೀನಿ. ಜಾಸ್ತಿ ಬಾಲಕೃಷ್ಣ ಜ್ಯುವೆಲರ್ಸಲ್ಲೇ ನಾನು ಪರ್ಚೇಸ್ ಮಾಡಿರೋದು ಇಲ್ಲಿ ತನಕ. ಯಾಕಂದರೆ ನನಗೊಬ್ಬ ಫ್ರೆಂಡ್ ಇದ್ದಾರಲ್ಲಿ, ಅವ್ರು ತುಂಬ ಚೆನ್ನಾಗಿ ನನಗೆ ತೋರಿಸ್ತಾರೆ ಅಲ್ಲಿ ಏನಾನ ಹೊಸ್ದಾಗಿ ಬಂದಿದ್ರೆ. ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ಸೊ ಆಲ್ರೆಡಿ ನಾನು ಹೇಳ್ದಂಗೆ ಅಮ್ಮ ತೊಗೊಂಡಿರುವಂಥ ಸ್ಯಾರಿ ಬಂದು ಗ್ರೇ ಆ್ಯಂಡ್ ಗ್ರೀನ್ ಕಾಂಬಿನೇಷನು. ಲಾಸ್ಟ್ ಇಯರ್ ನಾನು ತೊಗೊಂಡಿರೋದು ಸೇಮ್ ಕಾಂಬಿನೇಷನು. ಯಾವಾಗಾದರೂ ಇಬ್ಬರು ಒಂದೇ ಥರ ಉಟ್ಕೊಂಡು ಟ್ವಿನ್ನಿಂಗ್ ಮಾಡೋಣ ಅಂತ ಈ ಥರ ತೊಗೊಂಡ್ವಿ. ಆ್ಯಕ್ಚುಲಿ ಆ ಗ್ರೀನ್ ಆ್ಯಂಡ್ ಪಿಂಕು ಇಷ್ಟ ಆಯಿತು ಅಮ್ಮಗೆ. ಬಟ್ ಅದೇ ಕಾಂಬಿನೇಷನಲ್ಲಿ ಅಮ್ಮ ಹತ್ರ ಇತ್ತು, ಅದು ಮರ್ತಿದ್ರು. ಆಮೇಲೆ ಮತ್ತೆ ಇಲ್ಲ ಸೇಮ್ ಸ್ಯಾರಿನೇ ಇದೆ, ಬಟ್ ಅದು ಸ್ವಲ್ಪ ಸ್ಮಾಲ್ ಬಾರ್ಡ್ರು, ಬಟ್ ಉಟ್ಕೊಂಡ್ರೆ ಒಂದೇ ಥರ ಕಾಣುತ್ತೆ ಅಂತ ಫೈನಲಿ ಈ ಸ್ಯಾರಿ ತೊಗೊಂಡ್ರು. ಮತ್ತು ಅಮ್ಮದು ನೋಡಿ ಅಷ್ಟಲಕ್ಷ್ಮಿ ಚೊಂಬು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ಬಟ್ ಪುಟಾಣಿ ಚೊಂಬಿದು. ನಂದು 350 ಗ್ರಾಮ್ಸ್ ಇದೆ, ಇದು 153 ಗ್ರಾಮ್ಸ್ ಏನೋ ಇದೆ ಅಷ್ಟೇ. ಅದಕ್ಕೆ ಇದು ಫುಲ್ಲು ಸೆಟ್ಟು 74Kಗೆ ಬಂದ್ಬಿಡ್ತು ಅಮ್ಮಗೆ. ಸೊ ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಯೂಶ್ವಲಿ ವೀಳ್ಯದೆಲೆ ಎಲ್ಲ ಪ್ಲೇನ್ ವೀಳ್ಯದೆಲೆ ಬರ್ತಾಯಿತ್ತು. ಇವಾಗ ಹೊಸ್ದಾಗಿ ನೋಡಿ ಈ ಥರ ಲಕ್ಷ್ಮಿ ಪ್ರಿಂಟ್ ಇರೋವಂಥ ಹಚ್ಚಿರೋ ಅಂಥ ಈ ಒಂದು ವೀಳ್ಯದೆಲೆ ಬರ್ತಾಯಿದೆ. ಇದೊಂದು ಹೊಸ್ದಾಗಿ ಬಂದಿರೋವಂಥ ವೀಳ್ಯದೆಲೆ ಡಿಸೈನ್ ಅಂತ ನನಗನ್ನಿಸ್ತು. ಸೊ ನನ್ನ ಹತ್ರ ಆಲ್ರೆಡಿ ಒಂದು ವೀಳ್ಯದೆಲೆ ಇದೆ, ಬಟ್ 2 ಕಳಶಕ್ಕೆ ಇನ್ನೊಂದು ವೀಳ್ಯದೆಲೆ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಆವಾಗ ತೊಗೊಂಡ್ರೆ ಈ ಥರ ವೀಳ್ಯದೆಲೆ ಅಂದರೆ ಲಕ್ಷ್ಮೀದ ಹಚ್ಚಿರೋ ಅಂಥ ವೀಳ್ಯದೆಲೆ ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇದು ನೋಡಿ ಅಷ್ಟಲಕ್ಷ್ಮಿ ಚೊಂಬು 153 ಗ್ರಾಮ್ಸ್ ಏನೋ ಇದೆ. ಸೊ ನೋಡಿ ಇಲ್ಲಿ ಮೇಲೆ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ಎಷ್ಟು ಗ್ರಾಮ್ಸ್ ಇದೆ ಅಂತ. ತುಂಬ ಕ್ಯೂಟಾಗಿ ಅಂದರೆ ಡೈಲಿ ಯೂಸ್ಗೆ ಇಡಬೇಕಂದ್ರೆ ಈ ಸೈಜು ಒಂದು ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಸೊ ನೆಕ್ಸ್ಟು ಇವಾಗ ಮನೆಗೆ ರಿಟರ್ನ್ ಬರ್ತಾಯಿದ್ದೀನಿ ಅಮ್ಮ ಮನೆಯಿಂದ. ಒಂದು ಗುಡ್ತಿಗೆ ಏನಂದರೆ, ನಾನು ಎಷ್ಟೇ ದಿನ ಮನೆಯಿಂದ ಆಚೆ ಇದ್ರೂ ಮತ್ತು ರಿಟರ್ನ್ ಬರೋಷ್ಟರಲ್ಲಿ ಮನೆ ನೀಟಾಗೇ ಇರುತ್ತೆ. ನನಗೇನು ಸರ್ಪ್ರೈಸಸ್ ಆ ಥರ ಇರೋಲ್ಲ. ಸೊ ಯೂಶ್ವಲಿ ಎಲ್ಲರೂ ಹೇಳ್ತಿರಲ್ವ, ಒಂದು ಸ್ವಲ್ಪ ದಿನ ಮನೆಯಿಂದ ಆಚೆ ಇರೋಷ್ಟರಲ್ಲಿ ನಾವು ರಿಟರ್ನ್ ಹೋಗೋಷ್ಟರಲ್ಲಿ ಮನೆ ಫುಲ್ ಗಲೀಜು ಮಾಡಿರ್ತಾರೆ ಅಂತ. ಆ ಥರ ಪ್ರಾಬ್ಲಮ್ ನನಗಿರಲ್ಲ, ಯಾಕಂದರೆ ನಮ್ಮ ಹಸ್ಬೆಂಡ್ ನನಗಿಂತ ತುಂಬ ನೀಟಾಗಿ ಮನೆ ಮೇಂಟೈನ್ ಮಾಡ್ತಾರೆ. ಸೊ ನನಗೆ ಒಂದು ಪ್ರಾಬ್ಲಮ್ ಏನಂದರೆ, ಔಟ್ಸೈಡ್ ಹೋದಾಗ ಅಂದರೆ ಅವ್ರಿಗೆ ಅಡುಗೆ ಮಾಡ್ಕೊಳಕ್ಕೆ ಬರೋಲ್ಲ. ಸೊ ಅವ್ರಿಗೆ ಊಟದ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ರೀಸನ್ಗೆ ನಾನು ಔಟ್ಸೈಡ್ ಸ್ಟೇ ಮಾಡೋದಕ್ಕೆ ಥಿಂಕ್ ಮಾಡ್ತೀನಿ. ಇವತ್ತು ಮನೆಗೆ ಬರೋ ಅಷ್ಟರಲ್ಲೇ ತಲೆ ತುಂಬ ನೋಯ್ತಾ ಇದೆ. ಒಂದು ಟೀ ಮಾಡಿಕೊಡಮ್ಮ ಅಂದರು ಹಸ್ಬೆಂಡು, ಅದಕ್ಕೆ ಇಲ್ಲಿ ಟೀ ಮಾಡ್ತಾಯಿದ್ದೀನಿ. ಸೊ ಇದು ಒಂದು ರಿಲ್ಯಾಕ್ಸೇಷನ್ ಟೈಮ್, ಟೀ ಟೈಮ್ ಅನ್ನೋದು. ಸೊ ಇವತ್ತು ಏನೇನು ಪರ್ಚೇಸ್ ಮಾಡಿದ್ದೀನಲ್ವ, ಸಿಲ್ವರ್ ಆಗಲಿ ಇಲ್ಲ ಸಿಲ್ಕ್ ಸ್ಯಾರಿ ಆಗಲಿ, ಅದೆಲ್ಲದ್ರದ್ದು ಝೂಮ್ ಲುಕ್ಕು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾಕಂದರೆ ಇನ್ನೂ ಕೆಲವೊಂದು ಸ್ಯಾರೀಸ್ ತರಿಸಿದ್ದೀನಿ. ಅಂದರೆ ಸಿಲ್ಕ್ ಸ್ಯಾರಿ ಜೊತೆಗೆ ಮರಳು ತುಂಬೋದಕ್ಕೆ ಇಂಥದಕ್ಕೆಲ್ಲ ರೆಗ್ಯುಲರ್ ಸ್ಯಾರೀಸ್ನೂ ತರಿಸಿದ್ದೀನಿ. ಅದೆಲ್ಲನೂ ಆ್ಯಡ್ ಮಾಡಿ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಪ್ರೈಸ್ ಎಲ್ಲ. ಸೊ ಇವಾಗ ನಾನು ಟೀ ಮಾಡಬೇಕಾದ್ರೆ ಒಂದು ಪಾರ್ಸೆಲ್ ಬಂತು
purple.com ಇಂದ. ಸೊ ಯೂಶ್ವಲಿ ನೀವು ನನ್ನ ರೆಗ್ಯುಲರಾಗಿ ವ್ಯೂವರ್ಸ್ ಆದರೆ ನಾನು ನೋ ಮೇಕಪ್ ಅಂತಲೇ ಹೇಳ್ಬೋದು. ಜಾಸ್ತಿ ಮೇಕಪ್ ನಂಗೆ ಇಷ್ಟ ಆಗಲ್ಲ. ಆದಷ್ಟು ನಾರ್ಮಲಾಗೇ ಇರ್ತೀನಿ, ವಿತೌಟ್ ಮೇಕಪ್ಪೇ ಇರ್ತೀನಿ. ಏನಾದರೂ ಮದುವೆ ಇಂಥ ಫಂಕ್ಷನ್ಸ್ ಇರೋವಾಗಷ್ಟೇ ಅದರಲ್ಲೂ ಮಿನಿಮಲ್ ಮೇಕಪ್ಪಲ್ಲೇ ಇರ್ತೀನಿ. ಸೊ ನನಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ಕೆಲವೊಂದು ಪ್ರಾಡಕ್ಟ್ಸ್ ಅಷ್ಟೇ ಸೂಟ್ ಆಗುತ್ತೆ ನನ್ನ ಸ್ಕಿನ್ಗೆ. ಅದರಲ್ಲಿ ಅಂದರೆ ಈ ಲ್ಯಾಕ್ಮಿ ಕಾಜಲ್ ಇದು ಯೂಸ್ ಮಾಡ್ತೀನಿ, ಮತ್ತು ಈ ಒಂದು ಫೇಸಸ್ ಕೆನಡಾ ಅವರ ಸ್ಟ್ರೋಕ್ ಕ್ರೀಮು. ಸೊ ಯೂಶ್ವಲಿ ಎಲ್ಲ ಈ ಥರ ಮೇಕಪ್ ಐಟಮ್ಸ್ ಎಲ್ಲ ಹಾಕಿದಾಗ ಪಿಂಪಲ್ಸ್ ಈ ಥರದ್ದೆಲ್ಲ ಜಾಸ್ತಿ ಬರ್ತಾಯಿತ್ತು. ಬಟ್ ಸಮ್ಹೌ ಈ ಪ್ರಾಡಕ್ಟ್ ನನಗೆ ಏನೂ ಸ್ಕಿನ್ ಇಶ್ಯೂಸ್ ಕೊಡಲಿಲ್ಲ. ಅದಕ್ಕೆ ಇದನ್ನೇ ರೆಗ್ಯುಲರ್ ಅನ್ನೋದಕ್ಕಿಂತ ಫಂಕ್ಷನ್ಸ್ ಟೈಮಲ್ಲಿ ಯೂಸ್ ಮಾಡ್ತೀನಿ. ಸೊ ಇದು ಯಾವುದೇ ರೀತಿ ಪ್ರಮೋಷ್ನಲ್ ವಿಡಿಯೋ ಅಲ್ಲ. ಸೊ ತುಂಬ ಜನ ಕೇಳ್ತಾ ಇರ್ತೀರ ಮೇಕಪ್ ರಿಲೇಟೆಡ್ ವ್ಲಾಗ್ಸು ಮಾಡಿ ಅಂತ. ನಾನು ತುಂಬ ಬ್ಯಾಡ್ ಮೇಕಪ್ಪಲ್ಲಿ, ಏಕೆಂದರೆ ನಾನು ಮೇಕಪ್ಪೇ ಮಾಡ್ಕೊಳ್ಳಲ್ಲ. ಸೊ ನನಗೆ ಹತ್ರದಿಂದ ಇಲ್ಲ, ತುಂಬ ಗೊತ್ತಿರೋರು ಪರಿಚಯ ಇರೋರಿಗೆ ಗೊತ್ತಿರುತ್ತೆ. ಸೊ ಎಲ್ಲನ ಫಂಕ್ಷನ್ಸ್ಗೆ ಹೋದಾಗೂ ವಿತೌಟ್ ಮೇಕಪ್ಪೇ ಹೋಗಿರ್ತೀನಿ. ಒಂದು ಕಾಜಲ್ ಅಷ್ಟೇ. ನನ್ನ ಪ್ರಕಾರ ಮೇಕಪ್ ಅಂದರೆ ಜಸ್ಟ್ ಒಂದು ಕಾಜಲ್ ಹಾಕ್ಕೊಂಡು ಲೈಟಾಗಿ ಒಂದು ಲಿಪ್ಸ್ಟಿಕ್ಕೋ ಇಲ್ಲ ಲಿಪ್ ಗ್ಲಾಸ್ ಹಾಕ್ಕೊಂಡು ಹೋಗ್ತೀನಿ ಅಷ್ಟೇ. ನನ್ನ ಪ್ರಕಾರ ಮೇಕಪ್ಪು ಇನ್ನೇನು ಯೂಸ್ ಮಾಡಲ್ಲ ನಾನು. ಸೊ ಇವಾಗ ಒಂದು ಒಳ್ಳೆ ಟೀ ಮಾಡಿಕೊಂಡು ಇವತ್ತಿನ ಡೇ ಮುಗಿಸ್ದೆ. ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ.